ನಂದಿನಿಗೆ ದತ್ತು ಹೇಳಿದ್ದು ಮಾತು ಸರಿಯನ್ನಿಸಿತು. ಅವಳು ಅವನ ಮಾತಿನಂತೆ ಅಮ್ಮು ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಎಂದು ಅರಿತಳು ಮತ್ತು ತನ್ನ ರೂಮ್ ಕಡೆ ಹೊರಡಲು ದತ್ತು ಕಣ್ಣು ಅವಳನ್ನೇ ನಿವಾಳಿಸಿತ್ತು. ಇದೇನಿದು ಅವನಲ್ಲಿ ಬದಲಾವಣೆ ಎನ್ನುವುದು ಅವನಿಗೂ ಗೊತ್ತಿಲ್ಲ. ಆಗಲೇ ಸ್ವರ ರೂಮ್ನಿಂದ ಆಚೆ ಹೋಗಿದ್ದು ಅಮ್ಮನೇ ಅವಳನ್ನು ಕರೆದುಕೊಂಡು ಹೋಗಿರಬಹುದು ಎಂದು ಅರ್ಥವಾಗಿತ್ತು. ಆಕೆಯು ಬೇಗ ಬೇಗ ಹೋಗಿ ಫ್ರೆಶ್ ಆಗಿ ಕೆಳಗೆ ಬರಲು ಅಮಲಾ ಅವರು, ಇದೇನಮ್ಮ ನಂದಿನಿ, ನೀನು ಈಗಷ್ಟೇ ಮದುವೆಯಾಗಿರೋ ಹುಡುಗಿ, ಈ ರೀತಿ ಸಿಂಪಲ್ ಆಗಿ ಸಿಲ್ವರ್ ಹಾಕಿ ಬಂದಿದ್ದೀಯಲ್ಲ, ಹೊಸದಾಗಿ ಮದುವೆಯಾಗಿದ ಹೆಣ್ಣು ಸ್ವಲ್ಪ ದಿನನಾದರೂ ಸೀರೆ ಉಡಬಾರದೆ ಎಂದರೆ ಅವಳು ತಲೆ ತಗ್ಗಿಸಿ, ನನಗೆ ಗೊತ್ತಾಗಲಿಲ್ಲ ಅಮ್ಮ, ಮತ್ತು ನನ್ನ ಬಳಿ ಸೀರೆಗಳೂ ಇಲ್ಲ, ಹಾಗಾಗಿ ನಾನು ಇದನ್ನೇ ತೊಟ್ಟೆ ಎಂದಳು. ಆವಾಗ ಅಮಲಾರವರಿಗೂ ಹೌದಲ್ವಾ ಎನ್ನಿಸಿತು. ನಂತರ ಎಲ್ಲರೂ ತಿಂಡಿ ತಿಂದು ತಮ್ಮ ತಮ್ಮ ಮನೆಗಳಿಗೆ ಬಂಧುಗಳು ಹೊರಟರೆ ಉಳಿದಂತೆ ಸ್ವರ, ಅಮಲಾ, ದತ್ತು, ನಂದಿನಿ ಉಳಿದಿದ್ದರು. ದತ್ತುವನ್ನು ಕರೆದ ಅಮಲಾ ಅವರು ನಂದಿನಿಯನ್ನು ಅಂಗಡಿಗೆ ಕರೆದುಕೊಂಡು ಹೋಗಲು ಹೇಳಿದ್ದರು. ದತ್ತು ಕಿವಿಗೆ ಫೋನ್ ಹಿಡಿದಿದ್ದರಿಂದ, ಇಲ್ಲ ಅಮ್ಮ, ನನಗೆ ಕೆಲಸ ಇದೆ, ಆಗಲ್ಲ, ನೀನು ಆದರೆ ಹೋಗು, ಇಲ್ಲ ಅಂದರೆ ಯಾರಾದರೂ ಬಾಡಿಗಾರ್ಡ್ಗೆ ಹೇಳೋ ಅಮ್ಮ, ಇಲ್ಲ ಅಂದರೆ ರಾಣಾ ಅವರು ಕೂಡ ಇಲ್ಲ, ಅವರಿಗೆ ಹೇಳ್ತಾ ಇದ್ದೆ ರಾಣಾದಾದನಿಗೆ ಎಂದಿದ್ದ. ಅವನ ಮಾತಿಗೆ ನಂದಿನಿಗೆ ಬೇಸರ ಆಗಿತ್ತು. ಜೊತೆಗೆ ಅಮಲಾ ಅವರಿಗೂ ಬೇಸರ ತಂದಿತ್ತು. ಇದೇನು ನನ್ನ ಮಗ ಮದುವೆಯಾದ 2 ದಿನಕ್ಕೆ ಈ ರೀತಿ ಹೇಳಿದನು ಎಂದು. ಆದರೆ ದತ್ತು ಮಾತ್ರ ತನ್ನ ಕೆಲಸದ ಕಡೆ ಗಮನ ನೀಡಿದನು. ಅವನು ತನ್ನ ಅಣ್ಣನನ್ನು ಮದುವೆ ತಯಾರಿ ಶುರುವಾದಾಗಿನಿಂದ ಗೌಪ್ಯವಾಗಿ ಹಾಸ್ಪಿಟಲ್ನಲ್ಲಿ ಇರಿಸಿದ್ದ. ಅವನು ಮನೆಯಲ್ಲಿ ಇದ್ದರೆ ಜನರ ನಡುವೆ ಮತ್ತೆ ಮಾನಸಿಕ ಸಮಸ್ಯೆ ಹೆಚ್ಚಾಗುತ್ತದೆ ಎಂದು ಮುನ್ನೆಚ್ಚರಿಕೆ ಕ್ರಮವೊಂದ ಅವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದ. 3-4 ದಿನದಿಂದ ಅಣ್ಣನನ್ನು ನೋಡದೆ ಅವನಿಗೂ ಬೇಸರವಾಗಿತ್ತು. ಹೇಗೆ ಮನೆಯಲ್ಲಿ ಮಕ್ಕಳು ಇಲ್ಲವಾದರೆ ಕೆಲವರಿಗೆ ಕಷ್ಟವಾಗುತ್ತದೆಯೋ ಹಾಗೆಯೇ ದತ್ತುಗೆ ಅವನ ಅಣ್ಣನಿಲ್ಲದಿದ್ದರೆ ದೇವರಿಲ್ಲದ ಗುಡಿಯಂತೆ ಅನಿಸುತ್ತಿತ್ತು ಅವನಿಗೆ. ಅದೇ ಆತುರದಲ್ಲಿ ದತ್ತು ಹೊರಟಿದ್ದ. ನಂದಿನಿಗೆ ಅಮಲಾ ಅವರು, ಬಾರಮ್ಮ, ನೀನು ನಾನು ಹೋಗೋಣ, ಹೊಸ ಬಟ್ಟೆ ತರೋಣ ಎಂದಿದ್ದರು. ಇಲ್ಲ ಅಮ್ಮ, ಬೇಡ ಬಿಡಿ, ಬೇರೆ ಯಾವಾಗಲಾದರೂ ತಂದರೆ ಆಯಿತು ಎಂದು ಆಕೆ ಕೂಡ ಹೊರಟಳು. ಅಮಲಾರವರಿಗೆ ಬೇಸರವಾಗಿದ್ದರೂ ತೋರಿಸಿಕೊಳ್ಳುವಂತಿರಲಿಲ್ಲ. ಆದರೆ ನಂದಿನಿಗೆ ದತ್ತು ಅವಳನ್ನು ಆಚೆ ಕರೆದುಕೊಂಡು ಹೋಗಲಿಲ್ಲ ಎನ್ನುವ ಬೇಸರವೇನೂ ಇರಲಿಲ್ಲ. ಬದಲಿಗೆ ನನ್ನಿಂದ ಅವರಿಗೆ ತೊಂದರೆ ಆಯಿತೇನೋ ಎಂಬ ಬೇಸರವಿದ್ದಷ್ಟೇ. ಅವಳು ತನ್ನ ಪಾಡಿಗೆ ತಾನು ಸ್ವರ ಜೊತೆ ಆಟವಾಡಿಸುತ್ತಾ ಶಮಿತಾಗೆ ಕಾಲ್ ಮಾಡಿ ಮಾತನಾಡಿ ಸಮಯ ಕಳೆದಿದ್ದಳು. ದತ್ತು ಹಾಸ್ಪಿಟಲ್ ತಲುಪಿದ್ದ. ಅವನೇ ತನ್ನ ಅಣ್ಣನನ್ನು ಟ್ರೀಟ್ ಮಾಡುತ್ತಿದ್ದರಿಂದ ಅವರ ಕಂಡೀಷನ್ ಚೆನ್ನಾಗಿಯೇ ತಿಳಿದಿತ್ತು. ಅದಕ್ಕೆ ದತ್ತು ಹೆಚ್ಚು ಜನ ಇದ್ದಾಗಲೆಲ್ಲ ಅವನನ್ನು ಗೌಪ್ಯವಾಗಿ ಹಾಸ್ಪಿಟಲ್ನಲ್ಲಿ ಇರಿಸುತ್ತಿದ್ದ. ಇಂದು ದಕ್ಷತ್ಗೆ MRIC ಸ್ಕ್ಯಾನಿಂಗ್ ಮಾಡಿಸಿ ಇಯರ್ಲಿ ಹೆಲ್ತ್ ಚೆಕಪ್ ಕೂಡ ಮಾಡಿಸಿದ್ದ. ಎಲ್ಲ ಟೆಸ್ಟ್ ಆಗಿ ರಿಪೋರ್ಟ್ ಬಂದ ನಂತರ ಅವನನ್ನು ಮನೆಗೆ ವಾಪಸ್ ಕರೆದುಕೊಂಡು ಬಂದಿದ್ದ. ಅವನನ್ನು ಅವನ ರೂಮಿನಲ್ಲಿ ಕರೆದುಕೊಂಡು ಹೋಗಿದ್ದ. ದಕ್ಷತ್ ತುಂಬ ದಣಿದಿದ್ದ ಮತ್ತು ಟ್ರೀಟ್ಮೆಂಟ್ ಬಂಪರಿನಲ್ಲಿ ನಿದ್ದೆಗೆ ಜಾರಿದ್ದನು. ಅವನ ಕೈಯಲ್ಲೊಂದು ಗೊಂಬೆ ಮತ್ತು ಅಮೃತಾಳ ಫೋಟೋ ಯಾವಾಗಲೂ ಹಿಡಿದು ಇರುತ್ತಿದ್ದ. ಅವುಗಳನ್ನು ಅವನಿಂದ ವಾಪಸ್ ಪಡೆದು, ನೀನು ಚೆನ್ನಾಗಿ ನಿದ್ರೆ ಮಾಡು, ಹುಷಾರಾಗು ಅಣ್ಣ, ನಿನ್ನ ಮುದ್ದು ಗೊಂಬೆಯನ್ನು ನಾನು ಕಾಪಾಡಿಕೊಳ್ಳುತ್ತೀನಿ, ಪುಟಾಣಿಯನ್ನು ನಮ್ಮಿಂದ ದೂರ ಹೋಗಬಾರದು ಎಂದು ದೇವರು ನಂದಿನಿಯನ್ನು ನಮ್ಮ ಬದುಕಿಗೆ ಕಳುಹಿಸಿದ್ದಾನೆ, ನೀನು ಚಿಂತೆ ಮಾಡಬೇಡ. ನಂದಿನಿ ನಮ್ಮ ಜೊತೆ ಇರುವಾಗ ನಮ್ಮ ಮಗಳನ್ನು ಯಾರ ಜೊತೆಗೂ ಹೋಗಲು ಕೋರ್ಟ್ ಬಿಡುವುದಿಲ್ಲ. ಮಗು ಯಾರ ಜೊತೆಗೆ ಹೋಗದಿರುವಾಗ ಕೋರ್ಟ್ ಕೂಡ ಮಗುವನ್ನು ನಮ್ಮ ಜೊತೆಯೇ ಕಳಿಸುತ್ತದೆ ಎಂದು ಮಲಗಿದ್ದ ದಕ್ಷತ್ಗೆ ಹೇಳಿದರೆ, ದತ್ತು ಮಾತು ಅರ್ಥ ಮಾಡಿಕೊಂಡ ದಕ್ಷತ್ ಮನಸ್ಸು ಖುಷಿಪಟ್ಟಿತು. ಅದನ್ನು ಅವನ ಮುಖದ ಮೇಲಿನ ಮಂದಹಾಸ ತಿಳಿಸಿತ್ತು. ದಕ್ಷತ್ನ ಮುಖದಲ್ಲಿನ ಮಂದಹಾಸವನ್ನು ಕಂಡಿದ್ದ ದತ್ತುವಿನ ಸಂತೋಷಕ್ಕೆ ಪಾರವೇ ಇಲ್ಲವೇನೋ ಅನಿಸಿತ್ತು. ಅವನ ಖುಷಿಯಲ್ಲಿ ಕುಣಿಯುವಂತೆ ಆಗಿದ್ದ. ಆತ ಖುಷಿಯಲ್ಲಿ, ಅಣ್ಣ, ನೀನು ಹುಷಾರಾದ್ಯಾ, ಈಗ ನೀನು ಚೆನ್ನಾಗಿದ್ಯಾ, ನಿನ್ನ ಸುಪ್ತ ಮನಸ್ಸು ಆಕ್ಟಿವ್ ಆಗ್ತಾ ಇದೆ, ಅಂದರೆ ನೀನು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಿದೀಯಾ ಅಂತ ಅರ್ಥ. ಇದೆಲ್ಲ ನಿನ್ನಿಂದಲೇ ಸಾಧ್ಯವಾಗಿದೆ ನಂದಿನಿ. ನಾನು 2 ವರ್ಷದಿಂದ ಎಷ್ಟು ಪ್ರಯತ್ನ ಪಟ್ಟಿರುವೆನೋ ಅಣ್ಣನ ಸುಪ್ತ ಮನಸ್ಸನ್ನು ಜಾಗೃತಿಗೊಳಿಸಲು, ಅವನ ಮನಸ್ಸನ್ನು ಮುಟ್ಟಲು ಸಾಧ್ಯವಾಗಿರಲಿಲ್ಲ. ಕಾರಣ ನನ್ನಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ. ನಿನ್ನಿಂದಾಗಿ ನೀನು ನೀಡಿರುವ ಈ ಕಾನ್ಫಿಡೆನ್ಸ್ ನನ್ನನ್ನು ಇನ್ನು ಮುಂದಕ್ಕೆ ಕರೆದುಕೊಂಡು ಹೋಗುತ್ತದೆ. ನನ್ನ ಅಣ್ಣನನ್ನು, ನಮ್ಮ ಮಗಳನ್ನು ನೀನು ಕಾಪಾಡಿದ್ದೀಯಾ ಎಂದು ಒಬ್ಬನೇ ಖುಷಿಯಲ್ಲಿ ಹೊಗಳುವಾಗ ಅವನಿಗೆ ಬೆಳಿಗ್ಗೆ ಅಮ್ಮ ಹೇಳಿದ್ದು ನೆನಪಾಗಿತ್ತು. ಅಯ್ಯೋ, ಬೆಳಿಗ್ಗೆ ತಾನೇ ಅಮ್ಮ ನಂದಿನಿಯನ್ನು ಕರೆದುಕೊಂಡು ಅಂಗಡಿಗೆ ಹೋಗಿ ಬಟ್ಟೆಗಳನ್ನು ತೆಗೆದುಕೊಡು ಎಂದು ಹೇಳಿದ್ದರು, ಆದರೆ ನಾನು ಈ ಬ್ಯುಸಿಯಲ್ಲಿ ಮರೆತು ಬಿಟ್ಟೆ ಎಂದು ಅಡಪಡಿಸಿ ಹೊರಟ. ನಂದಿನಿಯ ರೂಮ್ ಕಡೆಗೆ ಹೋಗುತ್ತಿದ್ದ ದತ್ತುಗೆ, ನಾನು ಬಟ್ಟೆ ತೆಗೆದುಕೊಡಲು ಹೋಗಲಿಲ್ಲವಲ್ಲ, ಅವಳು ನಮಗಾಗಿ ಅದೆಷ್ಟು ಉಪಕಾರ ಮಾಡಿದ್ದಾಳೆ ಎಂದು ಅನಿಸಿತು. ತಕ್ಷಣ ನಂದಿನಿ ಇದ್ದ ರೂಮ್ಗೆ ಹೋಗಿದ್ದ. ಅಲ್ಲಿ ನಂದಿನಿ ಕಾಣಲಿಲ್ಲ. ನಂತರ ತನ್ನ ರೂಮ್ಗೆ ಹೋಗಿದ್ದ. ನಂದಿನಿ ಅಲ್ಲಿ ತನ್ನ ಬ್ಯಾಗ್ ಇಟ್ಟು ಏನೋ ಯೋಚಿಸುತ್ತಾ ಕುಳಿತಿದ್ದಳು. ದತ್ತುಗೆ ಬೇಸರವಿತ್ತು, ಆದರೆ ಮಾತನಾಡದೆ ಇರಲಾಗಲಿಲ್ಲ. ನಾಚಿಕೆಯಲ್ಲಿಯೇ ಕೇಳಿದ್ದ, ಏನಾಯಿತು, ನಾನು ನಿನ್ನ ಆಚೆ ಕರೆದುಕೊಂಡು ಹೋಗಲಿಲ್ಲ ಎಂದು ಬೇಸರವಾಗಿದ್ದೀಯಾ ಎಂದು. ಅದಕ್ಕೆ ದತ್ತು ನೋಡಿದ ನಂದಿನಿ, ಇಲ್ಲ, ನಾನು ಅದಕ್ಕಾಗಿ ಬೇಸರವಾಗಿಲ್ಲ, ಬದಲಿಗೆ ಅಮ್ಮ ಇಂದು ನನ್ನ ಬಟ್ಟೆ ಬ್ಯಾಗ್ ಇಲ್ಲಿಗೆ ಶಿಫ್ಟ್ ಮಾಡಲು ಹೇಳಿದ್ದಾರೆ, ಅದಕ್ಕೆ ಬೇಸರವಾಯಿತು ಎಂದಿದ್ದಳು. ಅದಕ್ಕೆ ದತ್ತು, ಅದಕ್ಕೇಕೆ ಬೇಸರ, ನಿನ್ನೆ ಹೇಳಿದೆ ಅಲ್ವಾ ನೀನು ಇನ್ನು ಮುಂದೆ ಇಲ್ಲೇ ಇರ್ತೀನಿ ಅಂತ, ಅಲ್ಲೇ ನನ್ನ ವಾರ್ಡ್ರೋಬ್ನಲ್ಲಿ ನಿನ್ನ ಬಟ್ಟೆಗಳನ್ನು ಜೋಡಿಸಬಹುದಲ್ಲವೇ ಎಂದಿದ್ದ. ಅವನ ಮಾತಿಗೆ, ಹೌದು, ಆದರೆ ನಿಮ್ಮ ವಾರ್ಡ್ರೋಬ್ ನಾನು ಹೇಗೆ ಬಳಸಲಿ,
ನಿಮಗೆ ತೊಂದರೆಯಾಗಬಹುದಲ್ಲವೇ ಎಂದಳು. ಅದಕ್ಕೇನು, ಇನ್ನು ಮುಂದೆ ನನ್ನದು ಎಲ್ಲವೂ ನಿನ್ನದೇ ಅಲ್ಲವೇ? ಅದು ಹೇಗೆ ಸಾಧ್ಯವಾಗುತ್ತದೆ? ನಾನು ನೀನು ಎಂದು ಭಿನ್ನ ಮಾಡುವುದು. ಈಗ ಸದ್ಯ ರೆಡಿಯಾಗಿ ಬಾ, ನಾನು ಕೆಳಗೆ ಇರುತ್ತೇನೆ, ಆಮೇಲೆ ಬಂದು ಎಲ್ಲ ಸೆಟ್ ಮಾಡಿದರೆ ಆಯಿತು ಎಂದಿದ್ದ. ನಂದಿನಿಗೆ ಮಾತು ಕಿವಿ ಗುನುಗಿತ್ತು. ಎಲ್ಲಿಗೆ ಎಂದು ಕೇಳುವ ಮೊದಲೇ ದತ್ತು ರೂಮ್ನಿಂದ ಆಚೆ ಹೋಗಿದ್ದ. ನಂದಿನಿಗೆ, ನಾನು ಈಗ ಎಲ್ಲಿಗೆ ಅಂತ ರೆಡಿಯಾಗಲಿ, ಹೇಗೆ ಎಂದು ರೆಡಿಯಾಗಲಿ? ನನ್ನ ಬಳಿ ಇರುವುದಲ್ಲಿ ಎಲ್ಲ ಸಾದಾ ಸೀದಾ ಬಟ್ಟೆಗಳೇ, ಇವರ ಜೊತೆ ಹೋಗುವಂತಹ ಬಟ್ಟೆಗಳು ಸಹ ಇಲ್ಲವಲ್ಲ ಎಂದು ತನ್ನ ಬ್ಯಾಗ್ ತೆಗೆದು ಅದರಲ್ಲಿದ್ದ ಉತ್ತಮವಾದ ಬಟ್ಟೆಯೊಂದನ್ನು ತೊಟ್ಟು ರೆಡಿಯಾದಳು. ದತ್ತು ಮೊದಲು ಕೆಳಗಿಳಿದು ಅಮ್ಮನಿಗೆ, ಅಮ್ಮ, ನೀನು ಮತ್ತೆ ಸ್ವರ ಮತ್ತು ಅಣ್ಣನನ್ನು ನೋಡಿಕೊ, ನಾನು ಮತ್ತು ನಂದಿನಿ ಆಚೆ ಹೋಗಿ ಬರ್ತಿದ್ದೇವೆ, ಮತ್ತೆ ನಮಗಾಗಿ ಊಟಕ್ಕೆ ಕಾಯಬೇಡ ಎಂದಿದ್ದ. ಅಮಲಾ ಅವರಿಗೆ ದತ್ತು ಮಾತು ಕೇಳಿ ಹಾಲು ಕುಡಿದಷ್ಟೇ ಖುಷಿಯಾಗಿತ್ತು. ಅಷ್ಟರಲ್ಲಿ ನಂದಿನಿ ಲಿಫ್ಟ್ನಿಂದ ಆಚೆ ಬಂದಿದ್ದಳು. ಇವಳನ್ನು ನೋಡಿದ್ದ ಅಮಲಾ ಅವರು ದೃಷ್ಟಿ ತೆಗೆದು, ಎಚ್ಚರವಾಗಿ ಹೋಗು ಬನ್ನಿ, ಮತ್ತು ನಿನಗೆ ಏನು ಬೇಕೋ, ಯಾವುದೂ ಬೇಕೋ ಎಲ್ಲವನ್ನೂ ಬೇಸರವಿಲ್ಲದೆ ತೆಗೆದುಕೋ, ನೀನು ಅಷ್ಟೇ ಕಣೋ, ಅವಳಿಗೆ ಏನು ಇಷ್ಟವೋ ಎಲ್ಲವನ್ನೂ ತೆಗೆದುಕೊಡು ಎಂದು ಹೇಳಿದಾಗ ದತ್ತು ತಲೆಯಾಡಿಸಿದ್ದ. ನಂದಿನಿ ಕೂಡ ಅದೇ ಪ್ರತಿಕ್ರಿಯೆ ನೀಡಿದ್ದಳು. ನಂದಿನಿ ಮತ್ತು ದತ್ತು ಕಾರ್ ಬಳಿ ಬರಲು ಬಾಡಿಗಾರ್ಡ್ಸ್ಗಳು ಬಂದಿದ್ದರು. ಅವರನ್ನು ಕಂಡ ದತ್ತು, ಇಲ್ಲ ಬೇಡ, ನೀವು ಬರುವುದು ಬೇಡ ಎಂದೊಡನೆ ಎಲ್ಲರೂ ಹಿಂತಿರುಗಿದ್ದರು. ದತ್ತು ನಂದಿನಿಗೆ ಮುಂದಿನ ಸೀಟ್ ಡೋರ್ ತೆಗೆದಿದ್ದ. ನಂದಿನಿ ಅಂಜುತ್ತಲೇ ಹೋಗಿ ಕುಳಿತಳು. ಅವಳಿಗೂ ಬೇರೆ ದಾರಿ ಇರಲಿಲ್ಲ. ನಂದಿನಿ ಕುಳಿತ ನಂತರ ಡೋರ್ ಕ್ಲೋಸ್ ಮಾಡಿದ್ದ ದತ್ತು ತಾನು ಡ್ರೈವಿಂಗ್ ಸೀಟ್ನಲ್ಲಿ ಏರಿ ಕುಳಿತಿದ್ದ. ಇಬ್ಬರ ಕಾರ್ ಪ್ಯಾಲೇಸ್ನಿಂದ ಆಚೆ ಹೊರಟಿತ್ತು. ಈ ಕಡೆ ಮಾನಸಿ ಮತ್ತು ಧೀರಜ್ ಇಬ್ಬರು ಸಿಟಿಯ ಪ್ರತಿಷ್ಠಿತ ಮಾಲ್ ಒಂದರಲ್ಲಿ ಹೋಗಿದ್ದರು. ಅಲ್ಲಿ ಮದುವೆಗೆ ಕೆಲವೊಂದು ಪಾರ್ಟಿ ಶಾಪಿಂಗ್ ಎಂದು ಬಂದಿದ್ದರು. ಧೀರಜ್, ನೋಡು, ಆ ದತ್ತಾತ್ರೇಯ ಮದುವೆಯಾಗಿದ್ದ, ಸದ್ದಿಲ್ಲದೆ ಮದುವೆಯಾಗಿಬಿಟ್ಟನಲ್ಲ, ಆ ಸುದ್ದಿ ನೋಡಿದೆಯಾ ನೀನು ಎಂದು ಕೇಳಲು ಮಾನಸಿ, ಹೌದು ನೋಡಿದೆ, ಆದರೆ ಆ ಸ್ಟುಪಿಡ್ ಮುಖ ನೋಡಲು ಆಗಲಿಲ್ಲ. ಯಾವ ಕತ್ತೆ ಬಂದು ಈ ಕಾಡು ಮನುಷ್ಯನನ್ನ ಮದುವೆಯಾದಳೋ ಎಂದು ನಾನು ನೋಡಬೇಕಿತ್ತು ಅವಳ ಮೂತಿಯನ್ನು ಎನ್ನುತ್ತಾ ಕೋಪ ಮಾಡಿಕೊಂಡರೆ ಧೀರಜ್, ಎಲ್ಲಿಗೆ ಹೋಗ್ತಾಳೆ ಹೇಳು, ಇಲ್ಲೇ ಇರಬೇಕು, ನಮ್ಮ ಕಣ್ಣಿಗೆ ಮಣ್ಣೆರಚಿ ಅವನು ಏನು ಮಾಡಲು ಸಾಧ್ಯವಿಲ್ಲ ಎಂದು ಮುಷ್ಟಿ ಹಿಡಿದಿದ್ದ. ನೀನು ಯೋಚನೆ ಮಾಡಬೇಡ, ನನ್ನ ಆ ಯೂಸ್ಲೆಸ್ ಅಕ್ಕನ ಮಗಳಿಗೆ ನಾನು ಹಾಕಿರುವಂತಹ ಗಾಳ ಅಂತಿಂಥದ್ದಲ್ಲ, ನಿನಗೂ ಗೊತ್ತಿದೆಯಲ್ಲ, ಅವಳಂತೂ ನನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವ ಗೊಂಬೆಯಾಗಿದ್ದಾಳೆ. ಮೊದಲು ನಮ್ಮಿಬ್ಬರ ಮದುವೆಯಾಗಲಿ, ಆಮೇಲೆ ಅವರನ್ನು ಹೇಗೆ ಆಟ ಆಡಿಸ್ತೀನಿ ನೋಡು ಧೀರು ಎನ್ನಲು ಅವಳ ಮಾತಿಗೆ ಧೀರು, ಹೌದು, ಅವನನ್ನು ಚೆನ್ನಾಗಿ ಆಟಾಡಿಸಬೇಕು, ಅವನನ್ನು ನಂಬಿ ಬಂದವಳನ್ನೂ ಅಷ್ಟೇ, ಇಬ್ಬರನ್ನು ಬೀದಿಯಲ್ಲಿ ಭಿಕ್ಷೆ ಎತ್ತಲು ಬಿಡುವಂತೆ ಅವರ ಆಸ್ತಿಯನ್ನೆಲ್ಲ ನಾವೇ ಕಪಟಿಸಬೇಕು ಎಂದಿದ್ದ. ಅವನ ಮಾತಿಗೆ ಇಬ್ಬರು ನಗುತ್ತಾ ಶಾಪಿಂಗ್ ಮಾಡಲು ಹೊರಟರೆ ದತ್ತು ಮತ್ತು ನಂದಿನಿ ಇಬ್ಬರು ಅದೇ ಮಾಲ್ಗೆ ಬಂದಿದ್ದರು. ಆ ಮಾಲ್ ಎಂದರೆ ಹಾಗೆ ತುಂಬ ಪ್ರತಿಷ್ಠಿತವಾಗಿದ್ದು, ಆ ಮಾಲ್ ಅಲ್ಲಿ ಕೇವಲ ನಗರದ ದೊಡ್ಡ ದೊಡ್ಡ ವ್ಯಕ್ತಿಗಳಷ್ಟೇ ಬಂದು ಹೋಗುತ್ತಿದ್ದರು. ಮೊದಲೇ ತುಂಬ ದೊಡ್ಡ ಡಾಕ್ಟರ್, ಜೊತೆಗೆ ತುಂಬ ಹಾಸ್ಪಿಟಲ್ಗಳ ಓನರ್. ಹಾಗಿರುವಾಗ ದತ್ತು ಕೂಡ ಅಲ್ಲಿಗೆ ಬರುವುದು ಸರ್ವೇ ಸಾಮಾನ್ಯ. ಕಾರ್ ಬಂದು ಮಾಲ್ ಮುಂದಾಗ ನಿಂತಾಗ ದತ್ತು ತಾನೇ ಬಂದು ನಂದಿನಿಗೆ ಡೋರ್ ತೆಗೆದಿದ್ದ. ನಂದಿನಿಗೆ ಇದೆಲ್ಲ ಮುಜುಗರವನ್ನು ತಂದಿತ್ತು. ಇದು ತುಂಬ ಹೆಚ್ಚೆ ಮರ್ಯಾದೆ ಅನ್ನಿಸಿ, ಪರವಾಗಿಲ್ಲ ಬಿಡಿ, ನಾನೇ ಬರ್ತೀನಿ ಎಂದಿದ್ದಳು. ಅವಳನ್ನು, ಏನಿಲ್ಲ, ನಾನು ತೆಗೆದ್ರೆ ಏನು, ನೀನು ತೆಗೆದ್ರೆ ಏನು, ಇವಾಗ ಬಾ. ಆತ ನಂದಿನಿಯನ್ನು ಮುಂದೆ ಮುಂದೆ ಬಿಟ್ಟು ಆತ ಹಿಂದೆ ಹಿಂದೆ ಸಾಗುತ್ತಿದ್ದ. ಇಬ್ಬರು ಒಂದು ಬಟ್ಟೆ ಅಂಗಡಿಯ ಮುಂದೆ ಬಂದಾಗ ದತ್ತು, ಇಲ್ಲಿ ಆಗಬಹುದಾ ನಂದಿನಿ ಎಂದಿದ್ದ. ಪದೇ ಪದೇ ದತ್ತು ಬಾಯಲ್ಲಿ ತನ್ನ ಹೆಸರು ಕೇಳುತ್ತಿದ್ದರೆ ನಂದಿನಿಗೆ ಎದೆ ಜಲ್ಲೆನ್ನುತ್ತಿತ್ತು. ಹಾಂ ಎಂದಳು, ಏನು ಮಾತನಾಡದೆ. ಇಬ್ಬರು ಅದೇ ಅಂಗಡಿಗೆ ಹೋಗಲು ದತ್ತು, ನಿನಗೆ ಯಾವ ಬಟ್ಟೆ ಇಷ್ಟವಾಗುತ್ತದೆಯೋ ಆ ರೀತಿಯ ಬಟ್ಟೆಯನ್ನು ತೆಗೆದುಕೋ ಎಂದಿದ್ದ. ಅದಕ್ಕೆ ನಂದಿನಿ, ಅಮ್ಮ ಸೀರೆ ತೆಗೆದುಕೊಳ್ಳೋಕೆ ಹೇಳಿದ್ದಾಳೆ ಎಂದರು. ದತ್ತು, ಅಯ್ಯೋ, ಬೇರೆ ಯಾವ ಬಟ್ಟೆಯನ್ನು ಹಾಕೋಬಾರ್ದು ಅಂತ ಅಮ್ಮ ಹೇಳಿಲ್ವಲ್ಲ, ಸೀರೆ ತಗೋಬೇಕಂದ್ರೆ ಅದಕ್ಕಾಗಿ ಬೇರೆ ಮಳಿಗೆಗೆ ಹೋಗಬೇಕು. ಇಲ್ಲಿರುವ ಬಟ್ಟೆಗಳಲ್ಲಿ ನಿನಗೆ ಯಾವುದು ಇಷ್ಟವೋ ಅದನ್ನು ಸೆಲೆಕ್ಟ್ ಮಾಡಿಕೊ, ನಂತರ ಸೀರೆ ತೊಗೊಂಡ್ರೆ ಆಯ್ತಂತೆ, ಪ್ರತಿದಿನ ಸೀರೆ ಹಾಕ್ಕೊಂಡೇ ಇರೋಕ್ಕಾಗತ್ತಾ ಎಂದಿದ್ದ. ಅವನ ಮಾತು ಕೇಳಿ ನಂದಿನಿಗೆ ಆಶ್ಚರ್ಯವಾಗಿತ್ತು. ಏನು ಈತ ಎಲ್ಲದರಲ್ಲೂ ಗ್ರೀನ್ ಫ್ಲ್ಯಾಗ್ ವ್ಯಕ್ತಿಯಲ್ಲ ಎಂದು. ನಂದಿನಿ ಒಂದೆರಡು ಬಟ್ಟೆಗಳನ್ನು ನೋಡಿದ್ದಳು. ಅದರಲ್ಲಿದ್ದ ಆ ಬಟ್ಟೆಗಳಂತೂ ಅವಳಿಗೆ ಇಷ್ಟವಾದವು. ಆದರೆ ಅದರಲ್ಲಿನ ಬಿಲ್ ಟ್ಯಾಗನ್ನು ನೋಡುತ್ತಲೇ ಯಾಕೋ ಕೈ ನಡುಕ ಬಂದಿತ್ತು. ಆಕೆ ಆ ಬಟ್ಟೆಗಳನ್ನು ಅಲ್ಲಿಯೇ ನೇತಾಕಿ ಮುಂದೆ ಮುಂದೆ ಹೋಗಿ ಮತ್ತೆರಡು ಬಟ್ಟೆಗಳನ್ನು ನೋಡಿದಳು. ಎಲ್ಲವೂ ಒಂದಕ್ಕಿಂತ ಒಂದು ಹೆಚ್ಚೆ ಬೆಲೆಯದ್ದೇ ಇದ್ದವು. ಅವಳಿಗೆ ಯಾವುದನ್ನು ತೆಗೆದುಕೊಳ್ಳುವುದು ಬಿಡುವುದು ಅರ್ಥವಾಗಲಿಲ್ಲ. ಇದೆಲ್ಲವನ್ನೂ ದತ್ತು ಹಿಂದೆ ನಿಂತೇ ಗಮನಿಸುತ್ತಿದ್ದ. ದತ್ತು, ಅಯ್ಯೋ, ಬಿಲ್ ನೋಡಿ ಯಾವತ್ತೂ ಬಟ್ಟೆ ತಗೋಬಾರ್ದು, ನಿನ್ನ ಮನಸ್ಸಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತೆಗೆದುಕೋ, ಬಿಲ್ ಬಗ್ಗೆ ಚಿಂತೆ ಮಾಡಬೇಡ, ಹೇಳಿದ್ನಲ್ಲ, ಇನ್ಮೇಲೆ ನೀನು ಆಸ್ಪತ್ರೆಯ ಓನರ್ ಎಂದಿದ್ದ. ದತ್ತು ಅದನ್ನು ರೇಗಿಸಲು ಹೇಳಿದನೋ ನಿಜವಾಗಿ ಹೇಳಿದನೋ, ಆದರೆ ನಂದಿನಿಗಂತೂ ಅದು ಮುಜುಗರ ತರಿಸಿತ್ತು. ಆಕೆ ಸರಿ ಎಂದು ತಲೆ ಆಡಿಸಿ ಮುಂದೆ ಸಾಗಿದ್ದಳು. ಆದರೆ ದತ್ತು ಮಾತ್ರ ಆಕೆ ಮೊದಲು ಸೆಲೆಕ್ಟ್ ಮಾಡಿದ್ದ 2 ಬಟ್ಟೆಗಳನ್ನು ಹಿಡಿದು, ಇದನ್ನು ಪ್ಯಾಕ್ ಮಾಡಿಸ್ಲಾ ಎಂದಿದ್ದ.
ನಂದಿನಿ ವಿಧಿ ಇಲ್ಲದೆ ಸರಿ ಆಯಿತು, ಇಷ್ಟೇ ಸಾಕು, ಹೋಗೋಣವಾ ಎಂದಳು. ದತ್ತು, ಇಷ್ಟನ್ನು ತಗೋದ್ರೆ ಅಮ್ಮ ಹೊಡೆದು ಕಳಿಸ್ತಾರಷ್ಟೇ. ದಿನಕ್ಕೆ ಬೇಕಿರುವಷ್ಟು ಬಟ್ಟೆಯನ್ನು ತೆಗೆದುಕೋ ಎಂದಿದ್ದ.